ಬಹುತೇಕ ಜಾಮೀನ್ ಸಕ್ಸಸ್ ಆಗತ್ತೆ. ಡಿ ಬಾಸ್ ಅಭಿಮಾನಿಗಳ ಮುಖದಲ್ಲಿ ಒಂದು ನಗು ಇರಲಿ. ಬಹುತೇಕ ಜಾಮೀನ್ ಫಿಕ್ಸ್. ಮೇ 4ನೇ ತಾರೀಕು ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೂಡಿಸಿದೆ. ಜಾಮೀನು ಅರ್ಜಿಯ ಬಗ್ಗೆ ವಿಚಾರಣೆ ಆಗ ನಡೆಯಲಿದೆ. ಬಹುತೇಕ ಜಾಮೀನು ಫಿಕ್ಸ್ ಆಗತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಹೊರಗಡೆ ಬರೋದಂತೂ ಫಿಕ್ಸ್ ಆಗಿದೆ ಅಂತಾನೆ ತಿಳ್ಕೊಂಡ್ಬಿಡಿ. ಅಭಿಮಾನಿಗಳು ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡೋದಕ್ಕೆ ಕಾಯ್ತಾ ಇರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಹಾಕಿರೋ ಈ ಜಾಮೀನು ಅರ್ಜಿ ಯಾಕೆ ಹೊರಗಡೆ ಬರಬಹುದು, ಯಾತಕ್ಕಾಗಿ ಹೊರಗಡೆ ಬಿಡಬಹುದು, ಎಲ್ಲವನ್ನು ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ನಾನು ವಿವರಿಸ್ತಾ ಹೋಗ್ತೇನೆ. ರಂಜಿತಾ ರೋಹಟ್ಗಿ ಅನ್ನುವಂತಹ ಹೆಣ್ಣು ಮಗಳಾಗಿರ್ತಕ್ಕಂಥ ಅಡ್ವೊಕೇಟ್ ರಂಜಿತಾ ರೋಹಟ್ಗಿ ಏಪ್ರಿಲ್ 27ನೇ ತಾರೀಕು ದರ್ಶನ್ ಸರ್ ಅವರ ಈ ಒಂದು ಕೇಸ್ಗೆ ಪಟ್ಟಿರುವ ಹಾಗೆ ಏನಪ್ಪಾ ಅಂತಂದ್ರೆ ವಕೀಲ ರಂಜಿತಾ ರೋಹಟ್ಗಿ ಮೂಲಕ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಎಲ್ಲಿಯಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಅರ್ಜಿ ವಿಚಾರಣೆ ಮೇ 4ನೇ ತಾರೀಕು ನಡೆಯುತ್ತೆ. ಮೇ 4ನೇ ತಾರೀಕು ಈ ಒಂದು ಜಾಮೀನಿನ ವಿಚಾರಣೆ ನಡೆದ್ರೆ ಏನೇನು ಆಗಬಹುದು ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಸುಪ್ರೀಂ ಕೋರ್ಟ್ಗೆ ಹಾಕಿದಂತಹ ಈ ಅರ್ಜಿಯನ್ನ ವಜಾ ಮಾಡಿಸಬೇಕು ಅಥವಾ ಈ ಅರ್ಜಿ ಜಾಮೀನು ಕ್ಯಾನ್ಸಲ್ ಆಗಬೇಕು, ಜಾಮೀನು ಸಿಗಬಾರದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ಪರ ವಕೀಲರು ಏನೇನು ತಯಾರಿ ನಡೆಸ್ಕೋಬೇಕೋ ಆ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಆದ್ರೆ ರಂಜಿತಾ ರೋಹಟ್ಗಿ ದರ್ಶನ್ ಅವರ ಪರ ಇರ್ತಕ್ಕಂಥ ಅಡ್ವೊಕೇಟ್ ಆಗಿರ್ತಕ್ಕಂಥ ಇವರು ಜಾಮೀನುವನ್ನ ತೆಗೆದುಕೊಳ್ಳಲಿಕ್ಕೆ ಏನೇನು ಬೇಕೋ ಅದನ್ನ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ಕಡೆ ಇರಲಿ. ಇನ್ನೊಂದು ಕಡೆ ಹೇಳ್ತಾ ಇರುವಂತಹ ಸುದ್ದಿ ಏನಪ್ಪಾ ಅಂದ್ರೆ ದರ್ಶನ್ ಸರ್ ಅವರಿಗೆ ಜಾಮೀನು ಸಿಕ್ಕರೆ ಏನು ಪ್ರಿನ್ಸ್ ಸಿನಿಮಾ ತೆಗೆಯುವಾಗ ನಿಖಿತಾ ಅವರಿಗೆ ಕಿಸ್ ಮಾಡಿದ್ದಾರೆ ದರ್ಶನ್ ಸರ್ ಅನ್ನೋ ಒಂದು ಆರೋಪ ಕೇಳ ಬರ್ತಾ ಇತ್ತು. ರಿಯಲ್ ಆಗಿ ಕಿಸ್ ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಕೇಸ್ನ ಓಪನ್ ಮಾಡಿಸ್ತಾರಂತೆ ಕೆಲವು ರಾಜಕಾರಣಿಗಳು. ಎಂತಹ ಥರ್ಡ್ ಕ್ಲಾಸ್ ವಿಚಾರಣೆ ಮಾಡ್ತಾರೆ ಅಂದ್ರೆ ನನಗಂತೂ ಇದನ್ನ ಹೇಳ್ಬೇಕಾದ್ರೆ ನಗು ಬರ್ತಾ ಇದೆ. ಯಾಕಂದ್ರೆ ಅಂತ ಆಲೋಚನೆ ಇದು ಆಗೋದಿಲ್ಲ. ಈ ಗಾಳಿ ಸುದ್ದಿಯನ್ನು ಏನ್ ಹೇಳ್ತಾ ಇದ್ದಾರೆ ಇದು ಆಗೋದಿಲ್ಲ, ಇದು ತಲೆಯಲ್ಲಿ ಇಟ್ಕೋಬೇಡಿ. ಸುಮ್ಮನೆ ಹೇಳ್ಬೇಕಾಗಿತ್ತು, ಇದು ಎದ್ದಾಯ್ತು. ಒಂದಿಷ್ಟು ವಿಚಾರಣೆ ಮಾಡ್ತಾ ಇದ್ರಂತೆ. ಅದೇನು ಪ್ರಿನ್ಸ್ ಸಿನಿಮಾ ತೆಗೆಯುವಾಗ ರಿಯಲ್ ಆಗಿ ಕಿಸ್ ಮಾಡ್ಬಿಟ್ರಂತೆ ದರ್ಶನ್ ರವರು ನಿಖಿತಾ ಅವರಿಗೆ. ಆ ಕೇಸು ಈಗ ಉಲ್ಟಾ ಮತ್ತೆ ರಿಓಪನ್ ಮಾಡಿಸ್ತೀವಿ ಜಾಮೀನು ಸಿಕ್ಕರೆ ಅನ್ನುವಂತ ಏನೋ ಚರ್ಚೆ ನಡೀತಾ ಇದೆ. ಅಂತ ನಡೀಲಿ, ಅದು ಯಾವುದು ಕೂಡ ಆಗೋದಿಲ್ಲ, ಅದು ನಡೆಯೋದು ಇಲ್ಲ. ಯಾಕಂದ್ರೆ ಆವಾಗಲೇ ಅದು ಮುಗಿದು ಹೋಗಿರ್ತಕ್ಕಂಥ ವಿಚಾರ. ಇನ್ನು ಈ ವಿಚಾರಕ್ಕೆ ಹೋಗೋಣ ಬನ್ನಿ, ಆಯ್ತಾ. ಸೊ ಇನ್ನು ರಂಜಿತಾ ರೋಹಟ್ಗಿ ಅವರು ಹಾಕಿರುವಂತಹ ಈ ಜಾಮೀನು ಅರ್ಜಿಗೆ ಏನೇನ್ ಪ್ಲಸ್ ಪಾಯಿಂಟ್ ಆಗಲಿದೆ ಅಂದ್ರೆ, ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ದರ್ಶನ್ ರವರ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದೆ, ಈ ಇನ್ವೆಸ್ಟಿಗೇಷನ್ ವಿಳಂಬ. ಟ್ರಯಲ್ ಏನ್ ನಡೀತಾ ಇದೆ, ಇದು ವಿಳಂಬ ಆಗ್ತಾ ಇದೆ, ಸಖತ್ ವಿಳಂಬ ಆಗ್ತಾ ಇದೆ. ಹಾಗಾಗಿ ದರ್ಶನ್ ರವರಿಗೆ ಪ್ಲಸ್ ಪಾಯಿಂಟ್. ಹೇಗೆ ಅಂದ್ರೆ ಇನ್ನೂ ಟ್ರಯಲ್ ಎಷ್ಟು ವರ್ಷ ಹೋಗುತ್ತೋ ಅಥವಾ ಎಷ್ಟು ತಿಂಗಳುಗಳ ಕಾಲ ಹೋಗುತ್ತೋ ಗೊತ್ತಿಲ್ಲ, ಈ ಟ್ರಯಲ್ ಆ ವಿಳಂಬ ಆಗ್ತಾ ಇರುವ ಕಾರಣಗಳಿಂದ ಮತ್ತು ನನಗೆ ಜಾಮೀನನ್ನ ನೀಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ರಿಟ್ ಅರ್ಜಿಯನ್ನ ಹಾಕಿದ್ದಾರೆ. ಸೊ ಇಷ್ಟೇ ಅಲ್ಲ, ಇನ್ನೂ ಮೇನ್ ಪಾಯಿಂಟ್ಸ್ ಗಳಿದೆ. ದರ್ಶನ್ ರವರ ಸರ್ವಾಗಿ ಅಂದ್ರೆ ಅವ್ರದೇ ಆದಂತ ಒಂದು ಏನು ಸರಣಿ ಬರುತ್ತಲ್ಲ, ಆ ಸರಣಿಯಲ್ಲಿ ಎಷ್ಟು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದೆ ಮತ್ತು ಎಷ್ಟು ಸಾಕ್ಷಿಗಳು ಸಿಕ್ಕಾಕೊಂಡಿವೆ ಲೆಕ್ಕಾಚಾರ ತೆಗೆದ್ರೆ ಎಷ್ಟು ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಇದೆ ನೋಡ್ಬೇಕಾಗ್ತದೆ. ಇಲ್ಲಿಯವರೆಗೂ ನ್ಯಾಯಾಲಯದಲ್ಲಿ ಎಷ್ಟು ಸಾಕ್ಷಿಗಳು ದರ್ಶನ್ ರವರ ಪರವಾಗಿ ಸಿಕ್ಕಿದೆ? ಒಂದು ಸಾಕ್ಷಿಯೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಒಂದು ಸಾಕ್ಷಿಯೂ ಇಲ್ಲ ಅಂತ ತಿಳ್ಕೊಳ್ಳಿ ಬರೀ ಜಸ್ಟ್. ಹಾಗಿದ್ರೆ ಜಾಮೀನು ಕೊಡ್ಲೇಬೇಕು. ದರ್ಶನ್ ರವರ ಪರ ಎಷ್ಟು ಸಾಕ್ಷಿಗಳನ್ನ ಇಲ್ಲಿವರೆಗೂ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು, ತನಿಖಾಧಿಕಾರಿಗಳು? ಒಂದು ಇಲ್ಲ. ಮತ್ ಹಾಗಾದ್ರೆ ಇನ್ನು ದರ್ಶನ್ ರವ್ರನ್ನ ಹೊರಗಡೆ ಒಳಗಡೆ ಈ ತರ ಯಾಕೆ ಮಾಡಬೇಕು? ಹಾಗಾಗಿ ನಮ್ಗೆ ಜಾಮೀನು ಕೊಡಬೇಕು ಅಂತ ಹೇಳಿ ರಿಟ್ ಅರ್ಜಿಯನ್ನ ಇವರು ಹಾಕಿದ್ದಾರೆ ರಂಜಿತಾ ರೋಹಟ್ಗಿ ಅವರು. ಈ ಜಾಮೀನು ಬಹುತೇಕ ಸಿಕ್ಕ ಹೊರಗಡೆ ಬರುವಂತ ಸಾಧ್ಯತೆ, ಸಕ್ಸಸ್ ಆಗುವ ಸಾಧ್ಯತೆ ಯಾಕೆ ಹೆಚ್ಚು ಇದೆ ಅಂತಂದ್ರೆ, ಮೊದಲನೇ ಮೇನ್ ಪಾಯಿಂಟ್ ನಿಮಗೆ ಹೇಳಿದ್ನಲ್ಲ, ಏನು ವಿಳಂಬ ಆಗ್ತಾ ಇದೆ, ಕಾನೂನು ವಿಳಂಬ ಆಗ್ತಾ ಇದೆಯಲ್ಲ, ಪೊಲೀಸ್ ತನಿಖೆಯಲ್ಲಿ ವಿಳಂಬ ಆಗ್ತಾ ಇದೆಯಲ್ಲ, ಇದನ್ನ ಪ್ರಶ್ನೆ ಮಾಡಬಹುದು ನ್ಯಾಯಾಲಯದಲ್ಲಿ. ನ್ಯಾಯಾಧೀಶರಿಗೆ ಈ ದರ್ಶನ್ ಸರ್ ಅವರ ಪರ ವಕೀಲರು ಪ್ರಶ್ನೆ ಮಾಡಬಹುದು, ವಿಳಂಬ ಆಗ್ತಾ ಇದೆ. ಇನ್ನು ಈ ಕಡೆ ಸರ್ಕಾರದ ಪರ ವಕೀಲರು ಕೂಡ ಇದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ವಿರುದ್ಧ ಇರಲೇಬೇಕಲ್ಲ, ನೋಡಿ, ಅಪೋಸಿಟ್ ಇದ್ದೇ ಇರ್ತಾರೆ. ಸೊ ಇಲ್ಲಿ ಕೂಡ ಸರ್ಕಾರದ ಪರ ವಕೀಲರು ಇದ್ದೇ ಇದ್ದಾರೆ. ಇವ್ರು ಏನ್ ಹೇಳ್ತಾರೆ, ಪ್ರಭಾವಿ ಚಲನಚಿತ್ರದ ನಾಯಕ ನಟ, ರಾಜಕಾರಣಿಗಳ ಕೈವಾಡವನ್ನ ಮೀರಿಸುವಂತ ನಟ, ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ನಟ, ಕನ್ನಡ ಚಿತ್ರರಂಗವನ್ನೇ ಸೇಕ್ ಮಾಡಿಸುವಂತ ನಟ,
ಮನಸ್ಸು ಮಾಡದೆ ಕನ್ನಡ ಚಿತ್ರರಂಗವನ್ನೇ ಧೂಳಿಪಟ ಮಾಡುವಂತ ನಟ. ಇವನು ಬಹಳ ದೊಡ್ಡ ಮಟ್ಟದ ನಟ. ದರ್ಶನ್ ಸರ್ಗೆ ಮೇಲೆ ಹೇಳ್ತಾ ಇರುವಂತಹ ಒಂದಿಷ್ಟು ವಿಶೇಷಿಷ್ಟ ಮಾಹಿತಿಗಳನ್ನು ನೀವು ಕೇಳಬೇಕು. ಈತ ಬಹಳ ಪ್ರಭಾವಿ, ಏನ್ ಬೇಕಾದ್ರೂ ಮಾಡ್ಬೋದು ರಾಜ್ಯದಲ್ಲಿ ಅಂತ ಈ ರೀತಿ ಹೇಳಿ ಬೇಲನ್ನ ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ ಈ ಒಂದು ವಿಚಾರಣೆ ಬಂದ್ರೆ. ಆದ್ರೆ ಬೇಲ್ ಕ್ಯಾನ್ಸಲ್ ಆಗೋದು ಬಹಳಷ್ಟು ಕಡಿಮೆ ಇದೆ ಈಗ. ಯಾಕಂದ್ರೆ ಎಷ್ಟು ವರ್ಷ ಹೇಳಿ 2 ವರ್ಷ ದರ್ಶನ್ ಸರ್ ಅವರು ಜೈಲಿನಲ್ಲಿದ್ದಾರೆ. ಅಂದ್ರೆ 2 ವರ್ಷದಿಂದ ನಡೀತಾ ಇದೆ ಈ ವಿಚಾರಣೆ. ಹೊರಗಡೆ ಬಂದಿದ್ದಾರೆ 6 ತಿಂಗಳು ಈ ತರ ಹೊರಗಡೆ ಬಂದು ಹೋಗಿದ್ದಾರೆ, ಅದೆಲ್ಲ ಬೇರೆ. ಆದ್ರೆ 2 ವರ್ಷದಿಂದ ಅವರು ಇನ್ನೂ ಕೂಡ ಜೈಲಿನ ಒಂದು ವಾಸದಲ್ಲೇ ಇದ್ದಾರೆ. 2 ವರ್ಷ ಆದ್ರೂ ಕೂಡ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಟ್ರಯಲ್ ಆರಂಭ ಆಗಿದೆ. ಟ್ರಯಲ್ ಆರಂಭ ಆಗಿ ಎಷ್ಟೋ ತಿಂಗಳುಗಳು ಕಳೆದ್ರು ಕೂಡ ಟ್ರಯಲ್ ಮುಗಿತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ದರ್ಶನ್ ಸರ್ ಅವರಿಗೆ ಜಾಮೀನು ಸಿಗಲೇಬೇಕು, ನ್ಯಾಯಾಧೀಶರು ಜಾಮೀನು ಕೊಡ್ಲೇಬೇಕು ಅನ್ನುವಂತ ಲೆಕ್ಕಕ್ಕಿದೆ. ಆದ್ರೆ ಇನ್ನು ನ್ಯಾಯಾಧೀಶರು ಮತ್ತೇನ್ ತನಿಖೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಆದ್ರೆ ಇದಂತೂ ಸತ್ಯ, ಬಹುತೇಕ 100% ಅಲ್ಲಿ 99% ದರ್ಶನ್ ಸರ್ ಅವರ ಕಡೆ ಬಹುತೇಕ ಈ ಜಾಮೀನು ಅರ್ಜಿ ಸಕ್ಸಸ್ ಆಗತ್ತೆ, ಅಪೀಲ್ ಆಗತ್ತೆ, ಹೊರಗಡೆ ಬರ್ತಾರೆ ಅನ್ನುವ ಒಂದು ಅಂಕಿ ಸಂಖ್ಯೆ ಲೆಕ್ಕಾಚಾರಗಳು ಸಿಗ್ತಾ ಇದೆ. ಇನ್ನು ದರ್ಶನ್ ಸರ್ ಅವರಿಗೆ ಸಂಬಂಧಪಟ್ಟಿರುವ ಹಾಗೆ ಇದೇನು ಇನ್ನೊಂದು ವಿಚಾರ ಇದೆಯಲ್ಲ, ಇದು ನಿಮ್ಗೆ ಹೇಳ್ತೀನಿ, ಸಂಕ್ಷಿಪ್ತವಾಗಿ ಮಾತಾಡ್ತೀನಿ. ಏನಪ್ಪಾ ಅಂದ್ರೆ ಇದು ನಿಖಿತಾ ಏನಿದಾರಲ್ಲ ಇವ್ರದ್ದು ಅವಾಗಲೇ ಒಮ್ಮೆ ಯಾವುದೋ ಒಂದು ಸಿನಿಮಾ ತೆಗಿಬೇಕಾದ್ರೆ ರಿಯಲ್ ಕಿಸ್ ಮಾಡಿದ್ರು ಅಂತ ಏನೋ ಒಂದು ಈ ವಿಚಾರಗಳು ಕೇಳ ಬಂದಿದಾವೆ. ಏನೋ ಅವಾಗ ನಡೆದಿರ್ತಕ್ಕಂಥದ್ದಂತ, ಇದು ಸತ್ಯವೋ ಸುಳ್ಳುವೋ ಕೂಡ ಗೊತ್ತಿಲ್ಲ. ಅದನ್ನ ಕೇಸ್ ರೀಓಪನ್ ಮಾಡ್ತೀವಿ ಅಂತ ಹೇಳಿ ಏನೋ ಒಂದು ಸುದ್ದಿ ಎದ್ದಿದೆ ಅಂತ, ಗಾಳಿಯಲ್ಲಿ ಗುಂಡು ಹಾಕ್ತಾರಲ್ಲ ಹಂಗೆ ಸುದ್ದಿ ಎಬ್ಸಿದಾರಂತೆ. ಕಿಸ್ಸಿಂಗ್ ನಾವು ಕೇಸ್ ಹಾಕ್ತೀವಿ ಅಂತೇಳಿ ಜಾಮೀನು ಸಿಕ್ಕರೆ ಅದು ನಿಲ್ಲೋದಿಲ್ಲ ಕೇಸು. ಯಾಕಂತಂದ್ರೆ ಅದು ಎಂದೋ ಆಗ ಹೋಗಿರ್ತಕ್ಕಂಥ ಕಥೆಗಳನ್ನ ತಂದು ಇಂದು ಇವ್ರಿಗೆ ಜಾಮೀನು ಅಂದ್ರೆ ಇದನ್ ಬಿಡಿ, ಜಾಮೀನು ಅದು ನಿಲ್ಲೋದಿಲ್ಲ. ಆದ್ರೆ ಎಂತಹ ಜನಗಳಿದಾರ ನೋಡಿ, ಜಾಮೀನು ಸಿಕ್ಕರೆ ಈ ಕೇಸ್ ಹಾಕ್ತೀವಿ ಅಂತಾರಂದ್ರೆ ದರ್ಶನ್ ಸರ್ ಮೇಲೆ ಎಷ್ಟು ಜನ ಧಗ 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 ಅಂತ ಉರ್ಕೊಳ್ತಾ ಇದಾರೆ ನೋಡಿ. ಎಷ್ಟು ಜನ ಬ್ಯಾಡ್ಗಿ ಮೆಣಸಿನಕಾಯಿ ಎಣ್ಣೆ ಇಟ್ಕೊಳ್ತಾ ಇದಾರೆ ನೋಡಿ. ಯಾಕಿಷ್ಟು ದ್ವೇಷ? ಯಾಕೆ ಆ ಮನುಷ್ಯನ ತುಳಿದು ಹಾಕ್ಬೇಕನ್ನೋ ದ್ವೇಷ? ಯಾಕೆ ಕನ್ನಡ ಚಿತ್ರರಂಗದ ಕುದುರೆಯನ್ನು ಕಟ್ ಹಾಕ್ಬೇಕು ಅನ್ನೋ ದ್ವೇಷ? ಯಾಕೆ ಈ ಮನುಷ್ಯನ ಮೇಲೆ ಅಷ್ಟೊಂದು ದ್ವೇಷ? ಅವರು ಹೊರಗಡೆ ಬಂದ್ರೆ, ದರ್ಶನ್ ಸರ್ ಹೊರಗಡೆ ಬಂದ್ರೆ 1000 ಜನ ಹೊಟ್ಟೆ ತುಂಬಾ ಅನ್ನ ಉಣ್ತಾರೆ ಕನ್ನಡ ಚಲನಚಿತ್ರರಂಗದಲ್ಲಿ. 1000 ಜನ. 1000 ಅಂದ್ರೆ ಬರೀ 1000 ಅಲ್ಲ, 1000 ಜನ ಅಂದ್ರೆ ಲೆಕ್ಕ ಹಾಕಿ. 1000 ಅಂತ ಅಷ್ಟೇ ಲಿಮಿಟ್ ಇಟ್ಕೋಬೇಡಿ. 1000 ಜನ ಅಂದ್ರೆ 1000 ಜನ, ಎಷ್ಟು ಸಾವಿರ ಗೊತ್ತಿಲ್ಲ, ಅಷ್ಟು 1000 ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸಿನಿಮಾ ಕೆಲಸ ಮಾಡಿ. ಅಂತಹ ಒಬ್ಬ ನಟ ತಪ್ಪು ಮಾಡಿದೆ ತಪ್ಪು, ಅದನ್ನ ನ್ಯಾಯಾಧೀಶರು ಅರಗಿಸ್ಕೊಳ್ಳಲ್ಲ, ಯಾರು ಅರಗಿಸ್ಕೊಳ್ಳಲ್ಲ, ಅದು ಕಾನೂನಿನಲ್ಲಿ ಏನ್ ಶಿಕ್ಷೆ ಇದ್ದದಾಗತ್ತೆ. ಆದ್ರೆ ಅವರು ತಪ್ಪು ಮಾಡದೇ ಇದ್ರೂ ಕೂಡ ಅಥವಾ ತಪ್ಪು ಮಾಡಿದ್ದಾರು ಅದು ನ್ಯಾಯಾಲಯದ ಪರಿಶೀಲನೆ ಮಾಡುತ್ತೆ. ಆದ್ರೆ ಅವ್ರು ಹೊರಗಡೆ ಬರ್ತಾರೆ ಅಂದ್ರೆ ನಾವು ಇನ್ನೊಂದು ಕೇಸ್ ಹಾಕ್ತೀವಿ, ಅವ್ರು ಹೊರಗಡೆ ಬರ್ತಾರೆ ಅಂದ್ರೆ ನಾವು ಆ ಕೇಸ್ ಓಪನ್ ಮಾಡಿಸ್ತೀವಿ, ಅವ್ರು ಹೊರಗಡೆ ಬಂದ್ರೆ ನಾವು ಓಪನ್ ಮಾಡಿಸ್ತೀವಿ. ಅಂದ್ರೆ ನೋಡಿ ಎಷ್ಟು ಮನಸ್ವಚ್ಛವಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ಅಂತ ಗೊತ್ತಾಗತ್ತೆ. ಇಲ್ಲಿ ಎಂದೋ ನಡೆದಂಥದ್ದು, ಎಂದೋ ಆಗೋಗಿರ್ತಕ್ಕಂಥದ್ದು, ಅದನ್ನು ಕೂಡ ಈಗ ತಂದು ಇನ್ನೊಬ್ಬ ಈ ಕೇಸ್ ನಡೀತಿರ್ಬೇಕಾದ್ರೆ ಭರತ ಅಂತೇಳಿ ಇನ್ನೊಬ್ಬ ಬಂದ, ಅವನು ಸುಮ್ಮನೆ ಕೇಸ್ ಹಾಕದ ನೋಡಿ. ಇದೆಲ್ಲ ನೋಡ್ತಾ ಇದ್ರೆ ನೋಡಿ, ಒಬ್ಬ ಯಾವನು ನಿರ್ಮಾಪಕನೋ ಏನು ಡೈರೆಕ್ಟರ್ ಅಂತ ಒಬ್ಬ ಬಂದ ಭರತ್ ಅಂತ ಹೇಳಿ, ಈ ದರ್ಶನ್ ಸರ್ ಅವರು ರೇಣುಕಾ ಸ್ವಾಮಿ ಕೇಸ್ ಇನ್ವೆಸ್ಟಿಗೇಷನ್ ಆರಂಭ ಆದ ಕೂಡ್ಲೇನೆ, ದರ್ಶನ್ ಸರ್ ಒಳಗಡೆ ಹೋದ ಕೂಡ್ಲೇನೆ ಸುಮ್ಮನೆ ಕೇಸ್ಗಳನ್ನ ಹಾಕದ. ಅದು ಎಂದೋ ನಡೆದೋಗಿತ್ತು, ಆದ್ರೆ ಅದನ್ನ ತಂದು ಆ ಟೈಮಿಂಗ್ ನಲ್ಲಿ ಹಾಕ್ದ. ಇನ್ನು ಅಭಿಮಾನಿಗಳ ಮೇಲೆ ಸುಮ್ಮನೆ ಕೇಸ್ ಹಾಕಿದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಟೋಟಲ್ ಆಗಿ ದರ್ಶನ್ ಸರ್ ಅವ್ರನ್ನ ಒಳಗಡೆ ಇಡಬೇಕು, ಹೊರಗಡೆ ಬರ್ಲಿಕ್ಕೆ ಬಿಡಬಾರ್ದ ಮನುಷ್ಯನ. ಆ ಮನುಷ್ಯ ಹೊರಗಡೆ ಬರಬಾರ್ದು ಅಂತ ಹೇಳಿ ಯಾರೋ ಒಬ್ರು ಹಠ ತೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಕಿತ್ತೋಗಿರೋರು ಅಂತಾನು ಹೇಳ್ಬಿಡ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಅವ್ರು ಯಾರೇ ಆಗಿರ್ಲಿ, ಇವರೇ ಅಂತ ಹೇಳಲಿಕ್ಕೆ ನಮಗೆ ಅಸಾಧ್ಯ, ಬೇಡ ಅಂತ. ಸೊ ಆದ್ರೆ ಈ ರೀತಿ ಭಾವನೆಗಳನ್ನ ಒಬ್ಬ ದರ್ಶನ್ ಸರ್ ನಟನ ಮೇಲೆ ಇಟ್ಕೊಂಡಿರೋದು ತಪ್ಪು. ದರ್ಶನ್ ಸರ್ ಅನ್ನುವಂತಹ ಒಬ್ಬ ಈ ಪ್ರಭಾವಿ ನಟ, ಈತ ಒಬ್ಬ ಬಹಳ ಪ್ರಭಾವಿ, ರಾಜ್ಯದಲ್ಲಿ ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ಈ ತರ ಎಲ್ಲ ಹೇಳಿ ಇವ್ರು ಬೇಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಕೂಡ ತಯಾರಿ ನಡೀತಾ ಇದೆ ಒಂದು ಟೀಮ್ ಕಡೆ. ಏನೇ ಆಗ್ಲಿ ಬಹುತೇಕ ನನಗನಿಸುವ ಮಟ್ಟಿಗೆ ಬಹುತೇಕ ಡೆಫಿನೆಟ್ಲಿ ಜಾಮೀನು ಸಿಗತ್ತೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಡೆಫಿನೆಟ್ಲಿ ಅವರಿಗೆ ಜಾಮೀನು ಸಿಗುತ್ತೆ ಅಂತ ನನಗನ್ಸುತ್ತೆ.
ಜಾಮೀನು ಸಿಕ್ಕೇ ಸಿಗುತ್ತೆ. ದರ್ಶನ್ ಸರ್ ಮೇ 4ನೇ ತಾರೀಕು ಹೊರಗಡೆ ಬರ್ತಾರೆ. ಎಲ್ಲರೂ ಕೂಡ ಹಬ್ಬ ಮಾಡ್ಲಿಕ್ಕೆ ರೆಡಿಯಾಗಿ, ಒಳ್ಳೇದಾಗ್ಲಿ. ಅವ್ರು ಹೊರಗಡೆ ಬರಲೇಬೇಕು. ಅವ್ರು ಬಂದ್ರೇನೆ ಕನ್ನಡ ಚಿತ್ರರಂಗಕ್ಕೊಂದು ಕಡೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ಹೌಸ್ಫುಲ್ ಪ್ರದರ್ಶನಗಳು ಕಾಣುವಂತಹ ಚಿತ್ರಮಂದಿರಗಳು ಮತ್ತೊಮ್ಮೆ ನಾವು ನೋಡ್ತೀವಿ. ಕನ್ನಡ ಚಲನಚಿತ್ರರಂಗದಲ್ಲಿ ಇಂತಹ ಒಬ್ಬ ಸ್ಪರ್ಧರೂಪಿ ನಟ ಕನ್ನಡ ಚಿತ್ರರಂಗಕ್ಕೆ ಬೇಕೇ ಬೇಕು. ಮತ್ತೆ ಮರಳಿ ಕನ್ನಡ ಚಿತ್ರರಂಗದಲ್ಲಿ ಬಿಳಿ ಆನೆ ಸದ್ದು ಮಾಡಬೇಕು, ಸದ್ದು ಮಾಡತ್ತೆ. ಸೊ ಇದು ಎಷ್ಟೇ ಕಪಟತನವನ್ನು ಹೊಂದಿಕೊಂಡು, ಎಷ್ಟೇ ಕೊಟ್ಟಿತನದಿಂದ ಯಾರೇನೇ ಮಾಡಿದ್ರು ಕೂಡ ಅದನ್ನೆಲ್ಲವನ್ನ ಗಮನಿಸೋಳು ಆ ತಾಯಿ ಚಾಮುಂಡೇಶ್ವರಿ, ಮೈಸೂರಿನ ಮಹಾಮಾತೆ. ಸೊ ಖಂಡಿತವಾಗಿಯೂ ಅವರಿಗೆ ಶಿಕ್ಷಣ ಕರ್ಮನ ಆ ತಾಯಿಗೆ ಬಿಟ್ಟಿದ್ದು. ದರ್ಶನ್ ಸರ್ ಹೊರಗಡೆ ಬರಲಿ, ಆದಷ್ಟು ಚಿತ್ರಗಳೆಲ್ಲ ನಟಿಸಿ ಮತ್ತಷ್ಟು ಸಾವಿರಾರು ಜನಕ್ಕೆ ಅನ್ನದಾನ ಪ್ರಭು ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ, ದರ್ಶನ್ ಸರ್ ಆದಷ್ಟು ಬೇಗ ಹೊರಗಡೆ ಬರಲಿ, ಒಳ್ಳೇದಾಗ್ಲಿ. ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ.